ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ಇವತ್ತು ಬಂದು ನವರಾತ್ರಿಯ ಮೊದಲ ದಿನ ತಾಯಿ ಶೈಲಪುತ್ರಿನ ಪೂಜೆ ಮಾಡ್ತೀವಿ. ಹಾಗೆ ಇವತ್ತಿನ ಬಣ್ಣ ಬಂದು ಹಳದಿ ಆಗಿರುತ್ತೆ, ಯೆಲ್ಲೋ ಆಗಿರುತ್ತೆ. ಸೊ ನೀವೆಲ್ಲ ಹೇಗೆ ದಸರಾ ಹಬ್ಬ ಹಾಗೂ ನವರಾತ್ರಿನ ಸೆಲೆಬ್ರೇಟ್ ಮಾಡ್ತೀರಾ ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ನಾನು ಮೊದಲು ರಂಗೋಲಿನ ಬಿಡಿಸ್ಬಿಟ್ಟು ಪ್ರಸಾದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಕಡಾಯಿಗೆ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಕಾಯಿ ತುರಿ ಬೇಯಿಸಿಟ್ಕೊಂಡಿರೋ ಚೆನ್ನನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಕಾಳು ಉಸ್ಲಿ ಎಲ್ಲ ಮಾಡುವಾಗ ಅಥವಾ ಕಾಳಿಂದ ಯಾವುದೇ ಡಿಶ್ ಮಾಡುವಾಗ ಸ್ವಲ್ಪ ಇಂಗು ಹಾಕ್ಕೊಳ್ಳೋದ್ರಿಂದ ಗ್ಯಾಸ್ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇದು ಪ್ರಸಾದ ಪ್ರಿಪೇರ್ ಮಾಡೋದು ನಿಮಗೆಲ್ಲ ಗೊತ್ತೇ ಇರುತ್ತೆ, ಉಸ್ಲಿ ಪ್ರಿಪೇರ್ ಮಾಡೋದು. ಸೊ ನಾನು ಪ್ರಸಾದನ ಪ್ರಿಪೇರ್ ಮಾಡಿಕೊಂಡು ಈಗ ಪೂಜೆ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಯಾವಾಗಲೂ ಪೂಜೆ ಮಾಡುವಾಗ ನನ್ನ ಮಗಳು ನನ್ನ ಜೊತೆಲಿ ಇದ್ದೇ ಇರ್ತಾಳೆ.